ಇರಾನ್ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಕೂಡ ಧುಮುಕಬಹುದು ಅನ್ನೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡುವ ಆಯ್ಕೆ ಟ್ರಂಪ್ ಯೋಚನೆ ಮಾಡ್ತಿದ್ದಾರೆ ಅಂತ ಅಮೆರಿಕನ್ ಮಾಧ್ಯಮಗಳೇ ರಿಪೋರ್ಟ್ ಮಾಡ್ತವೆ. ಇದಕ್ಕೆ ಪೂರಕ ಅನ್ನುವಂತೆ ಅಮೆರಿಕ ಸಾಲು ಸಾಲು ಯುದ್ಧ ನೌಕೆ ಹಾಗೂ ಬಾಂಬರ್ ವಿಮಾನಗಳನ್ನು, ಅತ್ಯಾಧುನಿಕ B-2 ಬಾಂಬರ್ಗಳನ್ನು ಇರಾನ್ ಸುತ್ತ ತಂದು ನಿಲ್ಲಿಸ್ತಾ ಇದೆ. ಟ್ರಂಪ್ ಕೂಡ ಖಮೆನಿ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತು, ಆದರೆ ಹೊಡೆಯಲ್ಲ, ಅಂದರೆ ಈ ಕ್ಷಣಕ್ಕೆ ಹೊಡೆಯಲ್ಲ, ಅಂದರೆ ಮನಸ್ಸು ಮಾಡಿದ್ರೆ ಯಾವ ಬೇಕಾದ್ರೂ ಹೊಡಿತೀವಿ ನಮಗೆ ಗೊತ್ತು, ಬಟ್ ಇವಾಗಲೇ ಹೊಡೆಯಲ್ಲ, ಅಂದರೆ ಕೊಲ್ಲಲ್ಲ. ಇರಾನ್ ಜೊತೆ ಮಾತುಕತೆಯಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ, ಸಂಪೂರ್ಣ ಶರಣಾಗತಿ ಬಯಸ್ತಾ ಇದ್ದೀವಿ, ಸೀಸ್ ಫೈರ್ಗಿಂತ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀವಿ, ಯುದ್ಧಕ್ಕೆ ನಿಜವಾದ ಅಂತ್ಯ ಹಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ತೆಹರಾನ್ನಿಂದ ಇರಾನಿಗರು ಸಾವಿರ ಸಂಖ್ಯೆಯಲ್ಲಿ ಓಡಿ ಹೋಗ್ತಿದ್ದಾರೆ. ರಾಜಧಾನಿಯಿಂದ ಹೊರ ಹೋಗುವ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ಈ ದೃಶ್ಯಗಳಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಒಂದ್ ಸೈಡ್ ಮಾತ್ರ ರೋಡ್ ಫುಲ್ ಆಗಿದೆ, ಎಕ್ಸಿಟ್ ಸಿಟಿಯಿಂದ ಹೊರಗೆ ಹೋಗ್ತಿರೋದು, ಸಿಟಿ ಒಳಗೆ ಬರ್ತಿರೋದು ಕೆಲವು ವಾಹನಗಳು ಬರ್ತಾ ಇದ್ದಾವೆ. ಈ ರೀತಿ ಡೈಲಿ ಸೀನ್ ಆಗಿದೆ ಇರಾನ್ನ ತೆಹರಾನ್ನಲ್ಲಿ. ಹಾಗಿದ್ರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತಾ ಇಸ್ರೇಲ್ ಆಲ್ರೆಡಿ ಪುಡಿಗಟ್ತಾ ಇರುವಾಗ ಅಮೆರಿಕ ಕೈ ಹಾಕೋ ಅವಶ್ಯಕತೆ ಏನಿದೆ? ಯುದ್ಧ ಕಿಡಿಯೋದ್ರಿಂದ ಅಮೆರಿಕಕ್ಕಾಗೋ ಲಾಭ ಏನು? ಅಮೆರಿಕ ಭಾಗಿಯಾದರೆ ಯುದ್ಧ ಎಲ್ಲಿಗೆ ಹೋಗುತ್ತೆ? ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇರಾನ್ ಸುತ್ತುವರೆದ ಅಮೆರಿಕ. ಈ ಚರ್ಚೆ ಶುರುವಾಗೋಕೆ ಮುಖ್ಯ ಕಾರಣ ಅಮೆರಿಕದ ಸೇನೆಯಲ್ಲಿ ಆಗ್ತಿರೋ ಬೆಳವಣಿಗೆ. ಇರಾನ್ ಸುತ್ತ ಅಮೆರಿಕ ಒಂದೊಂದಾಗಿ ತನ್ನ ಮಿಲಿಟರಿ ಆಸೆಟ್ಸ್ನ ಮೂವ್ ಮಾಡ್ತಾ ಇದೆ, ಆಯುಧಗಳನ್ನು ತಂದು ನಿಲ್ಲಿಸ್ಕೊಳ್ತಾ ಇದೆ. ಯುದ್ಧ ಶುರುವಾಗ್ತಿದ್ದ ಹಾಗೆ ಕಳೆದ ವಾರ USS ನಿಮಿಟ್ಸ್ ಈ ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಮಿಡಲ್ ಈಸ್ಟ್ ಕಡೆಗೆ ಕಳಿಸ್ಕೊಟ್ಟಿತ್ತು. 61 ವಿಮಾನಗಳು, ಯುದ್ಧ ವಿಮಾನಗಳು, 5,000 ಸೈನಿಕರನ್ನ ಸಾಗಿಸುವ ಈ ಯುದ್ಧ ನೌಕೆ ಸದ್ಯ ಇಂಡೋ ಪ್ಯಾಸಿಫಿಕ್ ಭಾಗದಿಂದ ಮಿಡಲ್ ಈಸ್ಟ್ ಕಡೆಗೆ ಹೊರಟಿದೆ. ಕೆಲವೇ ದಿನಗಳಲ್ಲಿ ಇರಾನ್ ಹತ್ರಕ್ಕೆ ತಲುಪುತ್ತೆ. ಇದರ ಬೆನ್ನಲ್ಲೇ ಜೂನ್ 17ರ ಮಂಗಳವಾರ F-16, F-22, F-35 ನಂತಹ ತನ್ನ ಪ್ರಚಂಡ ಫೈಟರ್ ಜೆಟ್ಗಳನ್ನು ಕೂಡ ಅಮೆರಿಕ ಮಿಡಲ್ ಈಸ್ಟ್ಗೆ ಕಳಿಸಿದೆ. ಅಲ್ಲದೆ ಈ ವಿಮಾನಗಳಿಗೆ ಇಂಧನ ಪೂರೈಕೆ ಮಾಡೋಕೆ KC-135S ಹಾಗೂ KC-46 ನಂತಹ 31ಕ್ಕೂ ಅಧಿಕ ರಿಫ್ಯೂಲಿಂಗ್ ವಿಮಾನಗಳನ್ನು ನಿಯೋಜನೆ ಮಾಡಿದೆ. ಸದ್ಯ ಈ ಎಲ್ಲ ವಿಮಾನಗಳು ಮಿಡಲ್ ಈಸ್ಟ್ ಪಕ್ಕದಲ್ಲೇ ಬ್ರಿಟನ್, ಸ್ಪೇನ್, ಜರ್ಮನಿ, ಗ್ರೀಸ್ನಂತಹ ಯುರೋಪ್ನ ಸ್ಟ್ರಾಟಜಿಕ್ ಏರ್ ಬೇಸ್ಗಳಲ್ಲಿ ನೆಲೆಯಾಗಿವೆ. ಯಾವುದೇ ಕ್ಷಣದಲ್ಲೂ ಇವು ನಿಮಿಷಗಳಲ್ಲೇ ಟೇಕ್ ಆಫ್ ಆಗಿ ಇರಾನ್ನತ್ತ ನುಗ್ಗೋ ರೀತಿಯಲ್ಲಿ ಪೊಸಿಷನ್ನಲ್ಲಿವೆ. ಅತ್ತ ಕಡಲಲ್ಲೂ ಕೂಡ ಅಮೆರಿಕ ಸಜ್ಜಾಗ್ತಿದೆ. ಆಲ್ರೆಡಿ ಹೇಳಿದ ಹಾಗೆ USS ನಿಮಿಟ್ಸ್ ಜೊತೆಗೆ ಈಗ USS ಕಾರ್ಲ್ ವಿನ್ಸನ್, ಇದು ಕೂಡ ವಿಮಾನ ವಾಹಕ ಯುದ್ಧ ನೌಕೆ, ಅದು ಕೂಡ ಒಮಾನ್ ಮತ್ತು ಪರ್ಷಿಯನ್ ಕೊಲ್ಲಿ ಭಾಗದ ಕಡೆಗೆ ಪ್ರಯಾಣ ಬೆಳೆಸಿದೆ. ಈ ನೌಕೆ ಕೂಡ ಇನ್ನೆರಡು ದಿನದಲ್ಲಿ ಇರಾನ್ ಪಕ್ಕ ಬಂದು ನಿಲ್ಲಬಹುದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕೆಂಪು ಸಮುದ್ರದಲ್ಲಿ ನೌಕಾ ಅಭ್ಯಾಸ ನಡೆಸ್ತಾ ಇದ್ದ ಡೆಸ್ಟ್ರಾಯರ್ ನೌಕೆಗಳು ಕೂಡ ಅರಬ್ಬಿ ಸಮುದ್ರದತ್ತ ಬರೋಕ್ ಶುರುವಾಗಿದ್ದಾವೆ. ಹೀಗೆ ಎಲ್ಲ ಕಡೆಯಿಂದಲೂ ಅಮೆರಿಕ ಇರಾನ್ ಅನ್ನ ಸುತ್ತುವರೆದು ನಿಂತ್ಕೊಳ್ತಾ ಇದೆ. ಇನ್ನು ಹೊಡೆದಿಲ್ಲ ಅಷ್ಟೇ, ಹೊಡೆಯೋಕೆ ರೆಡಿಯಾಗಿ ನಿಂತ್ಕೊಳ್ತಾ ಇದೆ. ಈ ಬಗ್ಗೆ ಕೇಳಿದಾಗ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟರ್ ಹೆಕ್ಸೆತ್, ನಾವು ಕೇವಲ ಅಮೆರಿಕದ ಮಿಲಿಟರಿ ನೆಲೆ ಮತ್ತು ಅಮೆರಿಕನ್ ಸೈನಿಕರನ್ನ ಕಾಪಾಡೋಕೆ ಕಳಿಸ್ತಾ ಇದ್ದೀವಿ ಅಷ್ಟೇ, ಡಿಫೆನ್ಸಿವ್ ಪೊಸಿಷನ್ನಲ್ಲಿ ಈ ಆಸೆಟ್ಗಳನ್ನು ಮೂವ್ ಮಾಡ್ತಾ ಇದ್ದೀವಿ, ಹೊಡಿಲಿಕ್ಕಲ್ಲಪ್ಪ ಅನ್ನೋ ರೀತಿಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅಮೆರಿಕ ನೆಲಗಳ ರಕ್ಷಣೆಗೆ ಈಗ ಆಲ್ರೆಡಿ ಮಿಡಲ್ ಈಸ್ಟ್ನಲ್ಲಿ 40,000ಕ್ಕೂ ಅಧಿಕ ಸೈನಿಕರು, 100 ಫೈಟರ್ ಏರ್ಕ್ರಾಫ್ಟ್ಗಳು, ಯುದ್ಧ ನೌಕೆಗಳು ಇದಾವೆ. ಹೀಗಿದ್ರು ಅಮೆರಿಕ ಎಕ್ಸ್ಟ್ರಾ ಸೇನಾ ಜಮಾವಣೆ ಮಾಡ್ತಿರೋದು ಸ್ಪಷ್ಟವಾಗಿ ಯುದ್ಧ ತಯಾರಿಯ ಲಕ್ಷಣ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಮೆರಿಕ ಯಾಕೆ ದಾಳಿ ಮಾಡುತ್ತೆ? ಸ್ನೇಹಿತರೆ, ಈಗ ಆಲ್ರೆಡಿ ಇಸ್ರೇಲ್ ಇರಾನ್ನ ವಾಯು ಮಾರ್ಗದ ಮೂಲಕ ಎಷ್ಟು ಪುಡಿಗಟ್ಟಬಹುದು ಅಷ್ಟು ಪುಡಿಗಟ್ಟಿದೆ. 400ಕ್ಕೂ ಅಧಿಕ ಕ್ಷಿಪಣಿಗಳನ್ನು ಸುರಿದಿದೆ. ಸ್ಫೋಟಕಗಳ ಮಳೆಯನ್ನೇ ಯುದ್ಧ ವಿಮಾನಗಳ ಮೂಲಕವೂ ಸುರಿತಾ ಇದೆ. ಇರಾನ್ನಾದ್ಯಂತ 40ಕ್ಕೂ ಅಧಿಕ ಜಾಗಗಳನ್ನು ಧ್ವಂಸ ಮಾಡಿದೆ. 3-4 ಅಣುಸ್ಥಾವರ, 16 ತೈಲಾಗಾರಗಳಿಗೆ ಬೆಂಕಿ ಇಟ್ಟಿದೆ. ಏರ್ ಬೇಸ್, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸದಂತೆ ಭಸ್ಮ ಮಾಡಿದೆ.
ಇರಾನ್ ಮಿಲಿಟರಿಯ 12ಕ್ಕೂ ಅಧಿಕ ಹಿರಿ ತಲೆಗಳನ್ನು ಉದುರಿಸಿದೆ. ಕ್ಷಿಪಣಿ ತಯಾರಿಸೋ ಫ್ಯಾಕ್ಟ್ರಿಗಳನ್ನು ಕೂಡ ಬಿಟ್ಟಿಲ್ಲ. ಹೀಗಿರುವಾಗ ಅಮೆರಿಕ ಏನಕ್ಕೆ ಬರಬೇಕು? ಅವಶ್ಯಕತೆ ಏನಿದೆ? ದೊಡ್ಡಣ್ಣಂಗೆ ಏನು ಸುಮ್ಮನೆ ಕೈ ಕಡಿತಾ ಇದೆಯಾ ಯುದ್ಧ ಮಾಡೋದು? ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆ ಮಾಡ್ಬೋದು. ಆದರೆ ನಿಜಕ್ಕೂ ಅಮೆರಿಕ ಯಾಕೆ ಬರಬೇಕಾಗತ್ತೆ ಅನ್ನೋದು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇರಾನ್ ಇಸ್ರೇಲ್ನಲ್ಲಿ ಇಷ್ಟೆಲ್ಲ ವಿಧ್ವಂಸ ನಡೆಸಿದ್ರೂ ಕೂಡ ಇರಾನ್ ಅಣು ತಯಾರಿಕಾ ಯತ್ನವನ್ನು ಸಂಪೂರ್ಣವಾಗಿ ನಿಲ್ಲಿಸೋಕ್ಕಾಗಿಲ್ಲ. ಇರಾನ್ ಅಣು ಸ್ಥಾವರಗಳನ್ನು ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡೋಕ್ಕೆ ಆಗಿಲ್ಲ. ಅದರಲ್ಲಿ ಫಾರ್ದೋ ಅನ್ನೋ ಅತಿ ಮುಖ್ಯ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಧ್ವಂಸ ಮಾಡೋಕ್ಕೆ ಆಗಿಲ್ಲ. ಇದ್ರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅದು ಕೂಡ ಒಂದು ಟ್ರಿಗರ್ ಪಾಯಿಂಟ್ ಅಮೆರಿಕಾಗೆ. ಇರಾನ್ನ ಉತ್ತರ ಭಾಗದಲ್ಲಿ ಕ್ವಾಮ್ ಅನ್ನೋ ನಗರದ ಬಳಿ ಇರೋ ಫಾರ್ದೋ ಇರಾನ್ನ ಪ್ರಮುಖ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಸೈಟ್, ಸಂಶೋಧನಾ ಕೇಂದ್ರ ಅಂತ ಹೇಳಿಬಿಟ್ಟು ಇರಾನ್ ಇಲ್ಲಿ ಕದ್ದು ಮುಚ್ಚಿ 3,000 ಸೆಂಟ್ರಿಫ್ಯೂಸ್ಗಳಲ್ಲಿ ಯುರೇನಿಯಮನ್ನು ಅಣ್ವಸ್ತ್ರಕ್ಕೋಸ್ಕರ ಎನ್ರಿಚ್ ಮಾಡ್ತಾ ಇದೆ. ಆದರೆ ಫೆಸಿಲಿಟಿ ಭೂಮಿಯ ಮೇಲ್ಗಡೆ ಇಲ್ಲ, ಒಳಗಡೆ ಇದೆ. ಒಂದಲ್ಲ ಒಂದಿನ ಅಮೆರಿಕ ಅಥವಾ ಇಸ್ರೇಲ್ ಫಾರ್ದೋ ಮೇಲೆ ದಾಳಿ ಮಾಡೇ ಮಾಡ್ತಾರೆ ಅಂತ ಗೊತ್ತಿದ್ದ ಇರಾನ್ ಜಾಣತನದಿಂದ ಬೆಟ್ಟದ ಅಡಿಗೆ ಗುಂಡಿ ತೋಡಿಬಿಟ್ಟು ಅಂಡರ್ಗ್ರೌಂಡ್ನಲ್ಲಿ ಫೆಸಿಲಿಟಿ ನಿರ್ಮಾಣ ಮಾಡಿದೆ. ತುಂಬ ಆಳದಲ್ಲಿ, ಭೂಮಿಯಿಂದ 90 ಮೀಟರ್ ಆಳದಲ್ಲಿ ಅಣುಸ್ಥಾವರ ರನ್ ಮಾಡ್ತಾ ಇದೆ. ಮೊನ್ನೆ ಇಸ್ರೇಲ್ ಇಲ್ಲಿ ದಾಳಿ ಮಾಡಿದ್ರೂ ಕೂಡ, ಸ್ಫೋಟಕಗಳ ಮಳೆಯನ್ನು ಗರೆದ್ರೂ ಕೂಡ ಭೂಮಿ ಮೇಲಿರೋ ಒಂದಷ್ಟು ಸ್ಟ್ರಕ್ಚರ್ಸಿಗೆ ಡ್ಯಾಮೇಜ್ ಮಾಡೋಕ್ಕಾಯ್ತೇ ಹೊರತು ಒಳಗಡೆ ಏನೂ ಡ್ಯಾಮೇಜ್ ಆಗಿಲ್ಲ. ಫೆಸಿಲಿಟಿ ಒಳಗಡೆ ಜೊತೆಗೆ ಸಾಮಾನ್ಯ ಸ್ಫೋಟಕಗಳಿಂದ ಒಡೆಯೋಕ್ಕೂ ಆಗಲ್ಲ. ಏನಿದ್ರು GBU-57 ಅಂತ ಅಮೆರಿಕದ ಬೃಹತ್ ಸ್ಫೋಟಕಗಳೇ ಬೇಕು. 13,000 kg ತೂಕದ ಮಾಪ್ ಅಂತ ಹೇಳ್ತಾರೆ, ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಅಂತ. ಇದು 60 ಮೀಟರ್ ಆಳದ ಬಂಡೆಯನ್ನು ಕೂಡ ಒಳನುಗ್ಗುತ್ತೆ. ಸೊ ಇದನ್ನು ಬಳಸಬೇಕಾಗತ್ತೆ ಅಂತ. ಅದು ಒಂದಲ್ಲ, ಒಂದು ಹಾಕೋದು, ಅದು ಸ್ವಲ್ಪ ಜಾಗ ಮಾಡುತ್ತೆ, ಅದಾದಮೇಲೆ ಇನ್ನೊಂದು ಹಾಕೋದು, ಜಾಗ ಮಾಡುತ್ತೆ, ಈ ರೀತಿ 2 ಅಥವಾ 3 ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಅಂತ. ಇಸ್ರೇಲ್ ಹತ್ರ ಈ ಸಾಮರ್ಥ್ಯದ ಇಷ್ಟು ಬೃಹತ್ ಪ್ರಮಾಣದ ಸ್ಫೋಟಕಗಳು ಇಲ್ಲ. ಒಂದು ವೇಳೆ ಇದ್ರೂ ಕೂಡ ಇಷ್ಟು ಬೃಹತ್ ವಸ್ತುಗಳನ್ನ 6 ಮೀಟರ್ ಅಗಲದ ಸ್ಫೋಟಕಗಳನ್ನ ಸಾಗಿಸಬಲ್ಲ ಬಾಂಬರ್ ವಿಮಾನಗಳು ಇಸ್ರೇಲ್ ಬಳಿ ಇಲ್ಲ. ಕೇವಲ B-2 ನಂತಹ ಅಮೆರಿಕದ ಸ್ಪೆಷಲ್ ಬಾಂಬರ್ ವಿಮಾನಗಳು ಮಾತ್ರ ಇದನ್ನು ಹೊತ್ಕೊಂಡು ಹೋಗೋಕೆ ಸಾಧ್ಯ. ಈ ಫಾರ್ದೋ ಅಣು ಕೇಂದ್ರವನ್ನ ನಾಶ ಮಾಡಬೇಕು ಅಂತ ಅಮೆರಿಕ 1 ದಶಕದ ಹಿಂದಿನಿಂದ ಪ್ರಯತ್ನ ಪಡ್ತಾ ಇದೆ. ಈಗ ಆಲ್ರೆಡಿ ಮರುಭೂಮಿಯಲ್ಲಿ ಅಣಕು ಫಾರ್ದೋ ರಚನೆಯನ್ನ ರಚಿಸಿ ಅದರ ರಿಹರ್ಸಲ್ ಕೂಡ ಮಾಡಿ ಆಗಿದೆ. ರೈಟ್ ಟೈಮ್ಗೆ ಕಾಯ್ತಾ ಇದ್ರು. ಇಸ್ರೇಲ್ ಈಗೊಂಥರ ಅರ್ಧ ಹಾವನ್ನ ಹೊಡೆದಂತಾಗಿದೆ. ಈಗ ಫಾರ್ದೋನ ಧ್ವಂಸ ಮಾಡಿದ್ರೆ ಇರಾನ್ ಅಣ್ವಸ್ತ್ರ ರಾಷ್ಟ್ರವಾಗೋ ಪ್ರಯತ್ನ ಸಂಪೂರ್ಣ ನಾಶ ಆಗುತ್ತೆ. ಇದೇ ಅವಕಾಶವನ್ನು ಬಳಸಿಕೊಂಡು ಫಾರ್ದೋ ಮೇಲೆ ದಾಳಿ ಮಾಡಬೇಕು ಅನ್ನೋದು ಅಮೆರಿಕದ ಪ್ಲಾನ್. ಇದಕ್ಕಾಗಿ ಈಗ ಆಲ್ರೆಡಿ 2 B-2 ಬಾಂಬರ್ ವಿಮಾನಗಳನ್ನು ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಷಿಯಾ ವಾಯುನೆಲೆಯಲ್ಲಿ ಇಟ್ಕೊಂಡಿದೆ. ಈ B-2 ಒಂದು ಬಾರಿಗೆ 6,000 ಮೈಲಿ ದೂರ ಹಾರಬಲ್ಲದು. ಇದರ ಅರ್ಥ ಫಾರ್ದೋದಲ್ಲಿ ದಾಳಿ ಮಾಡಿ ವಾಪಸ್ ಆಗಬೇಕಾದ್ರೆ ಮತ್ತೆ ಇಂಧನ ತುಂಬಿಸಬೇಕಾಗತ್ತೆ. ಇದೇ ಕಾರಣಕ್ಕೆ ಮಿಡಲ್ ಈಸ್ಟ್ ಪಕ್ಕದಲ್ಲಿ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳನ್ನು ಕೂಡ ತಂದಿಟ್ಕೊಂಡಿದೆ. ಜೊತೆಗಿದು ಅಮೆರಿಕಗೆ ಪ್ರತಿಷ್ಠೆಯ ವಿಚಾರ ಕೂಡ ಹೌದು. ಈಗ ಇಸ್ರೇಲ್ ಒಂದೇ ಇರಾನ್ನ ಹೊಡೆದು ಹಾಕಿಬಿಟ್ರೆ ಇಸ್ರೇಲ್ ವರ್ಚಸ್ಸು ಹೆಚ್ಚಾಗುತ್ತೆ. ಇಸ್ರೇಲೇ ಎಲ್ಲ ಮುಗಿಸ್ತು ಅನ್ನೋ ರೀತಿ ಆಗಿಬಿಡುತ್ತೆ. ಅದೇ ಕೊನೆಯಲ್ಲಿ ತಾನೊಂದು ಕೈ ಇಟ್ಟರೆ ಅಮೆರಿಕ, ವಿಶೇಷವಾಗಿ ಟ್ರಂಪ್ ಮಹಾಶಯ ನಾನೇ ಮಾಡಿದ್ದು ಅಂತ ಇಲ್ಲೂ ಕೂಡ ಹಲ್ಲು ಕಿರಿದು ಬಿಡಬಹುದು. ಅದರಲ್ಲೂ ಕೂಡ ಕ್ರೆಡಿಟ್ ತಗೊಳ್ಳೋ ವಿಚಾರದಲ್ಲಿ ಟ್ರಂಪ್ ಅನ್ನ ಮೀರಿಸೋರು ಯಾರಿದ್ದಾರೆ? ನೋ ಒನ್ ನೋಸ್ ಬೆಟರ್ ದೆನ್ ಮೀ, ಗೊತ್ತಲ್ಲ ನಿಮ್ದು, ಅವ್ರು ಫೇಮಸ್. ಸೊ ಇದನ್ನು ಕೂಡ ನಾನೇ ಮಾಡಿದ್ದು ಅಂತ ಹೇಳಬೇಕಲ್ಲ ಅವರು. ಹೀಗಾಗಿ ಇಂಥ ಅವಕಾಶವನ್ನ ಬಳಸಿಕೊಳ್ಳದೆ ಇದ್ರೆ ಹೇಗೆ? ಆದರೆ ಸ್ನೇಹಿತರೆ, ಅಮೆರಿಕ ಯುದ್ಧ ಕೇಳಿದ್ರೆ ಏನು ಬೇಕಾದರೂ ಆಗ್ಬೋದು. ಬೆಳವಣಿಗೆಗಳನ್ನು ದೂರದಿಂದ ಸುಮ್ಮನೆ ನೋಡ್ತಿರೋ ಚೀನಾ, ರಷ್ಯಾ ಇನ್ವಾಲ್ವ್ ಆಗಬಹುದು. ಇದೆಲ್ಲ ಹೈಪೋಥೆಟಿಕಲ್ ಸಿಚುವೇಶನ್. ರಷ್ಯಾಗೆ ಆಲ್ರೆಡಿ ಫೇಸ್ ಮಾಡೋಕೆ ತುಂಬ ಇದೆ, ರಿಸಾಲ್ವ್ ಮಾಡ್ಕೊಳ್ಳೋ ಇಶ್ಯೂಸೇ ತುಂಬ ಇದೆ. ಆದರೂ ಕೂಡ ಅಮೆರಿಕವನ್ನು ಸಿಕ್ಕಾಕ್ಸ್ಬೋದು ಅಂದರೆ ಅವರು ಕೂಡ ಬರ್ತಾರೆ. ಈಗ ಆಲ್ರೆಡಿ ರಷ್ಯಾ ಇಸ್ರೇಲ್ಗೆ ನೆರವು ಕೊಟ್ಟರೆ ಸರಿ ಇರಲ್ಲ ಅಂತ ಅಮೆರಿಕಗೆ ಬೆದರಿಕೆ ಒಡ್ಡಿ ಆಗಿದೆ. ಅಮೆರಿಕ ಕಾಲಿಟ್ರೆ ಇಡೀ ಸಿಚುವೇಶನ್ ಇನ್ನಷ್ಟು ಹಾಳಾಗುತ್ತೆ. ಅಣ್ವಸ್ತ್ರ ದಾಳಿ ಭೂಮಿ ಮೇಲೆ ಆಗೋದಕ್ಕೆ ಮಿಲಿಮೀಟರ್ ಅಂತರ ಅಷ್ಟೇ ಬಾಕಿ ಇದೆ ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಿದೆ ರಷ್ಯಾ. ಸೊ ಸದ್ಯಕ್ಕೆ ಈ ರಾಷ್ಟ್ರಗಳು ಚೀನಾ, ರಷ್ಯಾ ಎಲ್ಲ ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಹೋದರೂ ಕೂಡ ಅಮೆರಿಕ ಎಂಟ್ರಿ ಆದರೆ ಅದೇ ನೆಪವಾಗಿಟ್ಟುಕೊಂಡು ಇರಾನ್ಗೆ ಶಸ್ತ್ರಾಸ್ತ್ರಗಳ ಸಹಾಯ ಮಾಡಿ ಈಗ ಯುಕ್ರೇನ್ನಲ್ಲಿ ರಷ್ಯಾವನ್ನ ಹೆಂಗೆ ಸಿಕ್ಕಾಕ್ಸಿದಾರೋ ಅಮೆರಿಕ ಮತ್ತು ಮಿತ್ರರು, ಈ ಇರಾನ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕವನ್ನ ಹಾಗೆ ಸಿಕ್ಕಾಕಿಸ್ಲಿಕ್ಕೆ ಪ್ರಯತ್ನ ಪಡಬಹುದು. ಜೊತೆಗೆ ಯುದ್ಧ ಒಳ್ಳೇದಲ್ಲ ಪುಟಿನ್, ನಿಲ್ಸೋಣ ಪುಟಿನ್ ಅಂತ ಟ್ರಂಪ್ ಕೇಳಿದಾಗ ಯುಕ್ರೇನ್ನಲ್ಲಿ, ಟ್ರಂಪು ನೀನೇನ್ ಮಾಡ್ತಿರೋದು ಇರಾನ್ನಲ್ಲಿ ಅಂತ ಕೇಳಬಹುದು ರಷ್ಯಾ.
ಆ ಮೂಲಕ ಯುಕ್ರೇನ್ನಲ್ಲೂ ನಮ್ಮ ಗುರಿ ಈಡೇರಿಲ್ಲ, ನಾವು ಅಲ್ಲಿ ತನಕ ಯುದ್ಧ ಮುಂದುವರಿಸ್ತೀವಿ ಅಂತ ಪುಟಿನ್ ಅಮೆರಿಕಾಗೆ ಹೇಳ್ಬಹುದು. ಅತ್ತ ಜಿನ್ಪಿಂಗ್ ಇದನ್ನೇ ಅವಕಾಶವಾಗಿ ಬಳಸಿಕೊಂಡು ತೈವಾನ್ನ ಕೂಡ ನುಂಗೋಕೆ ಕಾಯ್ತಾ ಇದ್ದಾರೆ ಜಿನ್ಪಿಂಗ್. ಸೊ ಅಲ್ಲಿಗೂ ಕೂಡ ಅವರು ಕೈ ಹಾಕಬಹುದು. ಜೊತೆಗೆ ಸ್ನೇಹಿತರೆ, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಟ್ರಂಪ್ ತಮ್ಮ ಮಾತನ್ನ ತಾವೇ ತಪ್ಪದಂಗಾಗತ್ತೆ. ಈ ಹಿಂದೆ ಟ್ರಂಪ್ ಫಾರಿನ್ ವಾರ್ಸ್ ಅಲ್ಲಿ, ವಿದೇಶಿ ಯುದ್ಧಗಳಲ್ಲಿ ನಾವು ಭಾಗಿಯಾಗಲ್ಲ, ಅಮೆರಿಕದ ಸೈನಿಕರನ್ನ ನಾವು ಅಪಾಯಕ್ಕೆ ಗುರಿ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಒಂದು ವೇಳೆ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಮಧ್ಯ ಪ್ರವೇಶ ಮಾಡಿದ್ರೆ ತಮ್ಮ ಮಾತನ್ನ ತಾವೇ ಉಲ್ಲಂಘನೆ ಮಾಡ್ದಂಗಾಗತ್ತೆ. ಆದ್ರೆ ಒಂದು ವಿಚಾರ ಏನ್ ಗೊತ್ತಾ, ಇದರಲ್ಲೇನು ಬಹಳ ಅಚ್ಚರಿ ಇರಲಿಲ್ಲ. ಅಮೆರಿಕ ಅದಕ್ಕೆಲ್ಲ ಸಮರ್ಥನೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ಆಗಿದೆ ತಾನು ಪಾಲ್ಗೊಳ್ಳೋದಕ್ಕೆ. ಇರಾನ್ ಅಣ್ವಸ್ತ್ರ ಮಾಡ್ಕೊಳ್ತಾ ಇದೆ, ಒಪ್ಪಂದಕ್ಕೆ ಸೈನ್ ಹಾಕಬೇಕು, ಇಲ್ಲ ಅಂದರೆ ಅವ್ರ ಮೇಲೆ ನರಕ ತೋರಿಸ್ತೀನಿ, ಬೆಂಕಿ ಮಳೆಗರಿತೀನಿ, ಹೆಲ್ ಅವ್ರ ಮೇಲೆ ಉದುರಿಸ್ತೀನಿ ಅಂತೆಲ್ಲ ಚುನಾವಣಾ ಪ್ರಚಾರ ಟೈಮ್ನಿಂದಲೂ ಹೇಳ್ತಾ ಬಂದಿದ್ರು. ಅಧ್ಯಕ್ಷ ಆದಮೇಲೂ ಕೂಡ ಟ್ರಂಪ್ ಹೇಳ್ತಾನೆ ಬಂದಿದ್ದಾರೆ. ಜೊತೆಗೆ ಈಗಲೂ ಕೂಡ ಇನ್ನು ಮಾತುಕತೆ ಎಲ್ಲ ಸೀನ್ ಇಲ್ಲ, ಎಲ್ಲ ಮುಗೀತು, ಇನ್ನೇನಿದ್ರು ಪೂರ್ಣ ಪ್ರಮಾಣದಲ್ಲಿ ಈ ಯುದ್ಧವನ್ನು ಎಂಡ್ ಮಾಡೋದು ಅಷ್ಟೇ, ಕದನ ವಿರಾಮ ಎಲ್ಲ ಇಲ್ಲ, ತಾರ್ಕಿಕ ಅಂತ್ಯ, ಯುದ್ಧವನ್ನು ಇರಾನನ್ನು ಕಂಪ್ಲೀಟ್ ಸೋಲಿಸ್ಬಿಟ್ಟು ಎಂಡ್ ಮಾಡಲಾಗುತ್ತೆ, ಖಾಮಿನೆಯಿಗೆ ಶರಣಾಗೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಟ್ರಂಪ್ ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ತಾನು ದಾಳಿ ಮಾಡಿದ್ರೆ ತಾನು ಈ ಹಿಂದೆ ಏನೇ ಪ್ರಾಮಿಸ್ ಮಾಡಿರಲಿ, ಏನೇ ಮಾತಾಡಿರಲಿ, ಅದೆಲ್ಲವನ್ನು ಮೀರಿದ ಒಂದು ಎಕ್ಸ್ಕ್ಯೂಸನ್ನು, ಒಂದು ನೆಪವನ್ನು ಅಮೆರಿಕ ರೆಡಿ ಮಾಡಿಟ್ಕೊಂಡಿರೋದು ಸ್ಪಷ್ಟ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ನೇರವಾಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.